ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೆತ್ತ ತಾಯಿಯನ್ನು ಹೊತ್ತ ಭೂಮಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ಕಾಣಬೇಕೆಂಬ ಮಹಾನ್ ಯುಕ್ತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು, ಆಚರಣೆಗೆ ತಂದ ಮಹನೀಯರು ಭರತ ಭೂಮಿಯಲ್ಲಿ ಇತಿಹಾಸದಲ್ಲಿ ಲೆಕ್ಕವಿಲ್ಲದಷ್ಟು ಮಂದಿ. ಅಂತಹ ರಾಷ್ಟ್ರಭಕ್ತರ ತ್ಯಾಗ ಬಲಿದಾನಗಳಿಂದ ಭರತ ಭೂಮಿ ತನ್ನ ಸ್ವಾತಂತ್ರ್ಯ, ಸಂಸ್ಕೃತಿ, ನೆಲ, ಜಲ, ಗಡಿಗಳನ್ನು ಸಂರಕ್ಷಿಸಿಕೊಳ್ಳಲು ಸಾಧ್ಯವಾಗಿದೆ. ಹಲವಾರು ದಾಳಿಗಳು ನಡೆದರೂ ಜಗತ್ತಿನ ಇತಿಹಾಸದಲ್ಲಿ ಅಜರಾಮರ ಕೀರ್ತಿಯನ್ನು ಪಡೆದು ರಾರಾಜಿಸುತ್ತಿದೆ. ಇಂದು ಪ್ರದರ್ಶನಗೊಳ್ಳುತ್ತಿರುವ ಐತಿಹಾಸಿಕ ನಾಟಕ ಪಂಜಾಬಿನ ದೊರೆ ವೀರ ಪುರೂರವನನ್ನು ಕುರಿತದ್ದು. ಧೈರ್ಯ, ಶೌರ್ಯ, ಆತ್ಮಾಭಿಮಾನ, ದೇಶಾಭಿಮಾನಗಳನ್ನೊಳಗೊಂಡ ಪರಾಕಾಷ್ಠೆಯ ಸನ್ನಿವೇಶಗಳ ಸಂಗಮದ ತೇಜೋರೂಪವೇ ಎನ್.ಎಸ್. ರಾವ್ ವಿರಚಿತ ರಣದುಂದುಭಿ ಐತಿಹಾಸಿಕ ನಾಟಕ. ಗ್ರೀಕ್ ದೇಶದ ಸಾಮ್ರಾಟ್ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನು ಎದುರಿಸಿ ನಿಂತವನು ಪಂಜಾಬಿನ ದೊರೆ ಪೌರವ. ಆಚಾರ್ಯ ಚಾಣಕ್ಯರ ಆಶೀರ್ವಾದವನ್ನು ಪಡೆದು ತನ್ನ ಮಗ ವಿಕ್ರಮಸಿಂಹ ಮತ್ತು ಪಾಂಚಾಲ ದೇಶದ ರಣಕಲಿಗಳೊಳಗೊಂಡ ಸೈನ್ಯವನ್ನು ಸಜ್ಜುಗೊಳಿಸಿ ಅಲೆಕ್ಸಾಂಡರ್ನೊಂದಿಗೆ ಹೋರಾಡುತ್ತಾನೆ. ಆದರೆ ತಕ್ಷಶಿಲೆಯ ಅರಸು ಅಂಭಿರಾಜನ ದೇಶದ್ರೋಹದ ಅನುಚಿತ ವರ್ತನೆಯಿಂದ ಸೆರೆಯಾಗುತ್ತಾನೆ. ಸೆರೆ ಸಿಕ್ಕರೂ ಅಂಜದೆ ಅಳುಕದೆ ಪೌರವನು ನುಡಿದ ದಿಟ್ಟ ನಡೆ, ನುಡಿ, ಆತ್ಮಾಭಿಮಾನ, ರಾಷ್ಟ್ರಾಭಿಮಾನಗಳ ಮುಂದೆ ಅಲೆಕ್ಸಾಂಡರ್ ತಲೆಬಾಗಿ ಮನಸೋತು ಸ್ನೇಹ ಭಿಕ್ಷೆಯನ್ನು ಯಾಚಿಸುತ್ತಾನೆ. ಪಾಂಚಾಲ ದೇಶದ ಸಿಂಹಾಸನದ ಮೇಲೆ ಪುರೂರವನನ್ನು ಗೌರವದಿಂದ ಮರುಸ್ಥಾಪಿಸಿ ತನ್ನ ದೇಶಕ್ಕೆ ಹಿಂದಿರುಗುತ್ತಾನೆ. ಜಗತ್ತನ್ನೇ ಜಯಿಸಲು ಹೊರಟ ಅಲೆಕ್ಸಾಂಡರ್ನ ಮನಃ ಪರಿವರ್ತನೆ ಮಾಡಿದ ಈ ಭಾರತಾಂಬೆಯ ಹೆಮ್ಮೆಯ ಪುತ್ರ ವೀರಪುಂಗವ ಪುರೂರವ ಭಾರತ ಮತ್ತು ಗ್ರೀಕರ ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ಉಳಿಯುತ್ತಾನೆ. ಇವರಿಬ್ಬರು ಕಟ್ಟಿದ ಸ್ನೇಹ ಸೇತುವೆ ಮುಂದಿನ ಭಾರತ ಮತ್ತು ಗ್ರೀಕರ ಸಂಸ್ಕೃತಿಗಳ ಮೇಲೆ ಅಗಾಧ ಪರಿಣಾಮವನ್ನು ಉಂಟುಮಾಡಿ ಎರಡು ದೇಶಗಳ ಸಾಂಸ್ಕೃತಿಕ ಸಂಬಂಧಗಳ ಭದ್ರವಾಗಿ ಬೆಸೆಯುತ್ತವೆ. ಇದಿಷ್ಟು ವಿಚಾರಣೆಗಳನ್ನೊಳಗೊಂಡ ಐತಿಹಾಸಿಕ ನಾಟಕವನ್ನು ಖ್ಯಾತ ರಂಗಭೂಮಿ ಕಲಾವಿದರಾದ ಡಿ. ವೆಂಕಟರಮಣಯ್ಯನವರು ನಿರ್ದೇಶಿಸಿದ್ದಾರೆ. ಈಗ ನೋಡೋಣ ನಾಟಕ ರಣದುಂದುಭಿ. ರಣದುಂದುಭಿ. ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ ನಾಟ್ಯ ಮಯೂರಿಯ ನೇರಿ ಸರಸ್ವತಿ ಕೈಗಳ ತೋರಿ ಶಾಂತಲ ನಿನ್ನಯ ಸೋದರಿ ಕನ್ನಡ ತಾಯಿಯ ಕುವರಿ ಕಲಾ ನಮನ ನಿನಗೆ ಸಂಘದ ಕಲಾ ನಮನ ನಿನಗೆ ಪಂಡಿತರಿಂದ ಪಾಮರರವರೆಗೂ ಮನೋರಂಜನೆಯ ನೀಡಿ ಖಂಡಿತವಾಗಿ ಕನ್ನಡವನ್ನು ಉಳಿಸುವ ದೀಕ್ಷೆ ಮಾಡಿ ಪಂಡಿತರಿಂದ ಪಾಮರರವರೆಗೂ ಮನೋರಂಜನೆಯ ನೀಡಿ ಖಂಡಿತವಾಗಿ ಕನ್ನಡವನ್ನು ಉಳಿಸುವ ದೀಕ್ಷೆ ಮಾಡಿ ಕಂಡವರ ಎದೆಯೊಳಗೆಲ್ಲ ಮಾನವೀಯತೆಯ ಹಾಡಿ ಕಂಡವರ ಎದೆಯೊಳಗೆಲ್ಲ ಮಾನವೀಯತೆಯ ಹಾಡಿ ಮಾನವೀಯತೆಯ ಹಾಡಿ ಮಾನವೀಯತೆಯ ಹಾಡಿ ನಾಟ್ಯ ಮಯೂರಿಯ ನೇರಿ ಸರಸ್ವತಿ ಕೈಗಳ ತೋರಿ ಶಾಂತಲ ನಿನ್ನಯ ಸೋದರಿ ಕನ್ನಡ ತಾಯಿಯ ಕುವರಿ ಕಲಾ ನಮನ ನಿನಗೆ ಸಂಘದ ಕಲಾ ನಮನ ನಿನಗೆ
ನಾಟಕ ರಣದುಂದುಬಿ ರಣದುಂದುಬಿ. ಜನ್ಮವಿದ್ದ ಭಾರತ, ಸತ್ಯ ಶಾಂತಿ ಸಹನೆಗಳನ್ನು ಕಲಿಸಿದಂಥ ಭಾರತ, ನ್ಯಾಯ ನೀತಿ ಧರ್ಮಗಳಿಗೆ ಜನ್ಮವಿದ್ದ ಭಾರತ, ಸತ್ಯ ಶಾಂತಿ ಸಹನೆಗಳನ್ನು ಕಲಿಸಿದಂಥ ಭಾರತ, ಸಾಧು ಸಂತರ ಧರ್ಮ ಭೂಮಿ, ಸಾಧು ಸಂತರ ಧರ್ಮ ಭೂಮಿ, ವೀರ ಕಲಿಗಳ ಕರ್ಮ ಭೂಮಿ, ಸತ್ಪುರುಷರ ಸದ್ಗುಣಿಗಳ ಸತ್ಯತಂತ್ರ ಭಾರತ, ಭಾರತ ಭಾರತ, ದಿವ್ಯ ಭೂಮಿ ಭಾರತ, ಭವ್ಯ ನಮ್ಮ ಭಾರತ, ಭಾರತ ಭಾರತ. ನನ್ನ ಕಣ್ಮನಗಳನ್ನು ಸೆಳೆದು ಎಳೆದು ತಂದ ಭವ್ಯ ಭಾರತ ವರ್ಷವೇ ಶರಣು. ವಿರಾಟ್ ವಿಶ್ವವನ್ನೇ ಜಯಿಸಿ ಕ್ಷಿತೀಶನಾಗಬೇಕೆಂದು ಛಲ ತೊಟ್ಟು ಬಂದ ನನ್ನನ್ನು ಈ ಜಗತ್ತನ್ನು ಗೆಲ್ಲುವ ಮುನ್ನ ನನ್ನನ್ನು ಗೆಲ್ಲು ಎಂದು ನನ್ನ ಅತುಳ ಅಗಟವನ್ನೆಲ್ಲ ಗೆಳೆದು ಸ್ವಾಭಿಮಾನದ ಕಿಡಿಕೆರಳಿಸಿ ಕೈ ಬೀಸಿ ಕರೆದ ಭಾರತಾಂಬೆಯೇ, ಇದು ಈ ಗ್ರೀಕ್ ಸಾಮ್ರಾಟ್ ಅಲೆಕ್ಸಾಂಡರ್ನ ಅನಂತ ವಂದನೆ. ತಾಯಿ, ನನ್ನದೊಂದೇ ಅಭಿಲಾಷೆ, ಹೆಚ್ಚಿನ ರಕ್ತಪಾತದ ಹುಚ್ಚು ಹೊಳೆಯನ್ನು ಹರಿಸದೆ ನಿನ್ನ ಭಾರತದ ಕೆಚ್ಚದೆಯ ಕಡುಗಲಿಗಳನ್ನು ಸೋಲಿಸಿ ಈ ದೇಶವನ್ನು ಅರೆ ನಿಮಿಷವಾದರೂ ನನ್ನ ವಶಪಡಿಸಿಕೊಳ್ಳಬೇಕೆಂದಿದ್ದೇನೆ. ಸಮರದ ಬೀಜವನ್ನು ಬಿತ್ತಿ ಸರ್ವನಾಶದ ವಿಷಪದವನ್ನು ಮಾತ್ರ ಅಪೇಕ್ಷಿಸಲಾರೆ. ಭರತ ಖಂಡದಲ್ಲೇ ಮಾತ್ರವಲ್ಲ, ಅಖಂಡ ಷಟ್ಖಂಡಗಳಲ್ಲೂ ನಮ್ಮ ಗ್ರೀಕರ ದಿಗ್ವಿಜಯ ಲಾಂಛನ ಹಾರಾಡಿಸಬೇಕೆಂಬ ಆಕಾಂಕ್ಷೆ. ಈ ಧರಣಿಯ ಕೊನೆಯೇ ನನ್ನ ಮಹಾ ಸಾಮ್ರಾಜ್ಯದ ಎಲ್ಲೆಯಾಗಬೇಕು.
ನನ್ನ ಅಖಂಡ ಸೈನ್ಯ ಶ್ರೇಣಿಗೆ ಚೋಳ ವೃಕ್ಷವೇ ಪ್ರಕಂಪಿಸಿ ಸಮಸ್ತ ಸಾಮ್ರಾಜ್ಯಗಳೆಲ್ಲರೂ ತಮ್ಮ ಅನುಸೊತ್ತುಗೆಯನ್ನು ನಮಗಿಟ್ಟು ಸಾಮಂತ ಪದವಿಯನ್ನು ಸ್ವೀಕರಿಸಬೇಕು. ಈ ನನ್ನ ಬಯಕೆ ಮರುಧರೆಯ ಮರೀಚಿಕೆಯಾಗಲಿಲ್ಲ. ಕನಸಿನ ಹುಸಿಗಟ್ಟಾಗದಿರಲಿ. ನನ್ನ ಬಯಕೆಗೆ ಶುಭೋದಯವಾಗಲೆಂದು ಅನುಗ್ರಹಿಸು ಮಾತ. ಆಚಾರ್ಯ ಚಾಣಕ್ಯರು ತಮ್ಮನ್ನು ಕಾಣಲು ಬರುತ್ತಿದ್ದಾರೆ. ಯಾರು? ಆಚಾರ್ಯ ಚಾಣಕ್ಯರೇ. ಅವರನ್ನು ರಾಜ ಮರ್ಯಾದೆಯಿಂದ ಕರೆತಾರೆ. ಅಪ್ಪಣೆ ಪ್ರಭು. ಆಚಾರ್ಯ ಚಾಣಕ್ಯರಿಗೆ ಈ ಅಂಬಿಯ ಅನಂತ ಪ್ರಣಾಮಗಳು. ಆಸನವನ್ನು ಅಲಂಕರಿಸಿ ಆರ್ಯ. ಆಚಾರ್ಯ ತಮ್ಮ ಅನಿರೀಕ್ಷಿತ ಆಗಮನಕ್ಕೆ ಕಾರಣ? ಅಂತಹ ಮಹತ್ವದ ವಿಷಯವೇನಾದರೂ ಇದೆಯೇ? ಇದೇ ಮಹಾರಾಜ. ಮೇರು ಪರ್ವತದಷ್ಟಿದೆ. ಗ್ರೀಕ್ ಸಾಮ್ರಾಟ್ ಸಿಕಂದರ್ ಮಹಾಶಯ ಭಾರತದ ಗಡಿದಾಟಿ ಬಂದಿರುವ ವಿಷಯ ನಿನಗಾಗಲೇ ತಿಳಿದಿದೆಯಷ್ಟೇ? ಅಷ್ಟೇ ಅಲ್ಲ ಆಚಾರ್ಯ, ಈಗಾಗಲೇ ಅವರಿಂದ ಒಂದು ಪತ್ರವೂ ಬಂದಿದೆ. ಓಹೋ, ಅದಾವ ಒಕ್ಕಣೆಯನ್ನು ಹೊತ್ತು ಬಂದಿದೆ ಆ ಶತ್ರು ಸಿಕಂದರನ ಪತ್ರ. ಅದೇ ಅಖಂಡ ಭರತ ಖಂಡದ ದಿಗ್ವಿಜಯ ದಂಡಯಾತ್ರೆಗಾಗಿ ಬಂದಿದ್ದೇನೆ. ನಿಮ್ಮ ಸಾಮ್ರಾಜ್ಯದ ಮೇಲೆ ನಮ್ಮ ಗ್ರೀಕರ ಲಾಂಛನವನ್ನು ಹಾರಾಡಿಸಬೇಕಾಗಿದೆ. ಇದಕ್ಕೊಪ್ಪಿ ನಡೆದಲ್ಲಿ ಸ್ನೇಹ ಸಂಧಾನಕ್ಕೆಡೆಯುಂಟು. ಇಲ್ಲವಾದರೆ ಸಮರ ಮುಖದಲ್ಲಿ ಸೈನಿಕರೊಡಗೂಡಿ ಹೋರಾಡಿ ತಮ್ಮ ಸ್ವಾತಂತ್ರ್ಯವನ್ನು ತಾವು ರಕ್ಷಿಸಿಕೊಳ್ಳಬಹುದು ಎಂದು ಬರೆದಿತ್ತು. ಸ್ನೇಹ ಸಂಧಾನ ಇಲ್ಲವೇ ಭೀಷಣಗಳ ದರ್ಶನ? ಭಲೆ, ಭಾರತೀಯರೆಲ್ಲರೂ ಬಳೆದೊಡ್ಡ ಹೆಂಗಳೆಯರೆಂದೆನಿಸಿದರೆ ಬೆನ್ನೆಲುಬಿಲ್ಲದ ಆ ಕುಂದಿಗಳು. ಅಬ್ಬ, ಅದೆಷ್ಟು ಕೆಚ್ಚದೆ ರಾಜ್ಯದಾಹದ ಹುಚ್ಚಿನ ಸಿಕಂದರನಿಗೆ. ಮೆಚ್ಚಬೇಕಾದ್ರೆ ನಮ್ಮ ಸಂಸ್ಥಾನದ ಮೇಲೆ ಗ್ರೀಕರ ಲಾಂಛನ ಹಾರಾಡಿಸುವರಂತೂ ನಿಮ್ಮ ಮೈದಾನವನ್ನು ಸುರಿದು ನಡೆಮುಡಿ ಹಾಸಿಗಳಿದ್ದೆ ಎಂದು ಉತ್ತರ ನೀಡಿದರೆ ಇರಲಿ. ಇವುಗಳಲ್ಲಿ ಯಾವುದನ್ನು ಅಂಗೀಕರಿಸಿದೆ ಅಂಬಿ? ಸಮರವನ್ನು ಅಥವಾ ಸಂಧಿಯ ರೂಪದ ದಾಸ್ಯವನ್ನು? ಏನು? ಆ ಅದ್ವಿತೀಯ ಶೂರ ಭೀಮ ಪರಾಕ್ರಮಿ ಜಗಮಲ್ಲ ಸಿಕಂದರನನ್ನು ಎದುರಿಸಿ ನಿಲ್ಲುವ ಸೊಲ್ಲಾರಿಗಿದೆ ಆರ್ಯ. ಅದ್ವಿತೀಯ ಶೂರ ಭೀಮ ಪರಾಕ್ರಮಿ ಜಗಮಲ್ಲ ಸಿಕಂದರ್
ಹಾಗೆಂದು ಹೊಗಳುವವರು ಆ ಸಿಕಂದರನ ಕಡೆಯ ಹೊಂದಿನಾಸೆಯ ಹೊಗಳುಬಿಟ್ಟರು. ಆದರೂ ಆ ರಣಪುರುಷನೊಂದಿಗೆ ಒಳ ಪೌರುಷ ತೋರಿ ನಾಶ ಹೊಂದುವುದಕ್ಕಿಂತ ಸಂಧಿಯ ಆಮಂತ್ರಣ ಲೇಸಲ್ಲವೇ ಆರ್ಯ? ಅಸೀಮ ಸಾಹಸಿಯೊಂದಿಗೆ ಸಮರ, ಸಾವಿನೊಂದಿಗೆ ಸರಸವಲ್ಲವೇ? ಕ್ಷತ್ರಿಯನಾದ ನಿನಗೆ ಸಮರ, ಸಾವಿನೊಂದಿಗೆ ಸರಸವೇ ಅಂಬಿರಾಜ. ಸಮರವೆಂದೊಡನೆ ಹರಿಯುವ ರಕ್ತದ ಕಣಕಣವು ಪುಟಿಗೆದ್ದು ನಿಲ್ಲಬೇಕು. ಸಮರದ ಕರೆ ಕೇಳಿದೊಡನೆ ಒಳಗಿಂದ ಕಟ್ಟುವನ್ನು ಹೊರಗೆಳೆದು ಧರೆಗೆ ಬಿರಿಯುವಂತೆ ಬೇರೆಯನ್ನು ಬಾರಿಸಿ ಮಿಂಚಿನಂತೆ ಮಿನುಗುವ ಈ ಖಡ್ಗಕ್ಕೆ ಆ ವಂಚಕರ ರಕ್ತ ಸೇಚನದಿಂದ ಉಪಶಮನಗೊಳಿಸಬೇಕು. ಆ ಶತ್ರು ಮಧಾಂಧನ ಮದ್ದರ ಕಾರ್ಯದಲ್ಲಿ ಬದ್ಧರಾಗಬೇಕು. ಅದಲ್ಲವೇ ಕ್ಷಾತ್ರವೇದನ ಲಕ್ಷಣ, ಅದಲ್ಲವೇ ಭಾರತೀಯ ವೀರ ಪುಂಗವನ ಕುಲಧರ್ಮ. ಬಿಟ್ಟು ಅಲ್ಪನಂತೆ ಸ್ವಲ್ಪವೂ ಆಲೋಚಿಸದೆ ಸಂಧಿಯ ಸಂಕಲ್ಪಕ್ಕೆ ಮನ ಮಾಡಿದೆಯ ಅಂಬಿ. ಈ ಸ್ನೇಹ ಸಂಧಿ ಅಲ್ಲದೆಯ ಜೀವಕ್ಕೆ ರಕ್ಷಾಗೋಚ ಅಷ್ಟೇ. ನಿನ್ನಂತ ಕ್ಷಾತ್ರವೀರನಿಗೆ ಒಪ್ಪತಕ್ಕದ್ದಲ್ಲ. ಅಂದರೆ ಈ ಅಂಬಿಯನ್ನು ನಂಬಿರುವ ಅಸಂಖ್ಯಾತ ಪ್ರಜೆಗಳ ಅಕ್ಷಯವಾದ ಹದುಳಕ್ಕೆ ಕೊಡಲಿ ಪೆಟ್ಟು ಕೊಡಲೆ. ನಿರಪರಾಧಿಗಳಾದ ನನ್ನ ಯೋಧರನ್ನು ಶತ್ರುವಿನ ದಾಹ ಪೀಡಿತ ಖಡ್ಗಕ್ಕೊಪ್ಪಿಸಿ ರಕ್ತ ಪ್ರವಾಹದಲ್ಲಿ ಮುಳುಗಿಸಲಿ. ಹೇಳಿ ಆಚಾರ್ಯ, ಹೇಳಿ. ಈ ಸಂಧಿಯ ನೆಪ ಕೇವಲ ಸ್ನೇಹ, ಶಾಂತಿ, ಆಕಾಂಕ್ಷೆಯಿಂದಷ್ಟೇ. ಸ್ನೇಹ, ಶಾಂತಿ, ಆಕಾಂಕ್ಷೆಯಿಂದ ಒಪ್ಪಲಾರೆ. ಈ ನಿನ್ನ ಭೌತಿಕ ದೇಹದ ರಕ್ಷಣೆಗೆಂದು ಬದುಕಬೇಕೆಂಬ ಹುಚ್ಚು ಹಂಬಲದಿಂದ, ಅಂಧ ವ್ಯಾಮೋಹದಿಂದ ಆ ಮನಾಂಧ ಸಿಕಂದರನ ರಾಜ್ಯದಾಹವನ್ನು ಇರಿಸಿಕೊಡುವೆ ಅಂಬುರಾಜ. ಎಂದಾದರೊಂದು ದಿನ ಸುಡುಗಾಡಿನ ಚಿತೆಯೇರಿ ಮುರಿದು ಪೂರಿಯಾಗಿ ಕುಡಿಮಣ್ಣಿನಲ್ಲಿ ಬೆರೆತು ಹೋಗುವ ಈ ಅನಿತ್ಯ ಅಶಾಶ್ವತ ಒಡಲಿನ ಮೇಲೆ ಇಷ್ಟು ವ್ಯಾಮೋಹ. ದೇಹವಂತೆ ಸ್ನೇಹ, ಯಾರೊಡನೆ ಸ್ನೇಹ ಅಂಬಿ? ಸಮರ್ಥ ನಾನೆಂದು ಅನರ್ಥ ಪರಂಪರೆಯ ಮೂಲ ಹೇತುವಾಗಿ ಸ್ವಾರ್ಥ ಸಾಧಿಸುತ್ತಿರುವ ಆ ಸಿಕಂದರಲ್ಲಿಯ ಸ್ನೇಹ ಬೇಡವರೇ ಬೇಡ. ನಿನ್ನ ಬಾಹ್ಯ ದಂಡಗಳನ್ನು ಮುಚ್ಚಿ ಅಂತಶ್ಚಕ್ಷುಗಳನ್ನು ಬಿಚ್ಚಿ ನೋಡು. ನಿನ್ನ ಅಂತರಂಗದ ಒಳಕೆಗಳಿಂದ ಈ ಭಾರತಾಂಬೆಯ ಭಕ್ತಾಂಗಗಳನ್ನು ನೋಡು. ಸರ್ವನಾಶದ ಮೂಲ ಹೇತುವಾದ ದಾಸಿ ಧೂಮಕೇತುವನ್ನು ವೃದ್ಧಲಾಸೆ ಕೆಡೆ ಮಾಡಿಕೊಟ್ಟು ದೇಶವನ್ನು ದೌರ್ಜನ್ಯದ ದವಡಿಯಲ್ಲಿ ದೂಡದಿರು ಅಭಿರಾಜ, ದೂಡದಿರು. ಆಚಾರ್ಯ, ನನ್ನ ಮಾತಿನ ಅರ್ಥವನ್ನು ಅರಿತುಕೊಳ್ಳದೆ ವೃಥ ಆವೇಶ ಭೀತರಾಗುವುದು ವ್ಯರ್ಥ. ಈಗಾಗಲೇ ಆ ಸಿಕಂದರನನ್ನು ಎದುರಿಸಿ ನಿಂತ ಗಡಿನಾಡಿನ ಪರಾಕ್ರಮಿಗಳ ಗತಿ ಏನಾಯಿತೆಂಬುದು ತಮ್ಮ ಅವಗಾಹನೆಗೆ ವೇದ್ಯವಾಗಿರಬಹುದು. ವೇದ್ಯವಾಗಿದೆ ಅಂಬಿ, ವೇದ್ಯವಾಗಿದೆ. ಆದರೆ ಅವರು ಸೋತರು, ಸತ್ತರು. ಭಾರತದ ಇತಿಹಾಸದ ವಜ್ರ ಸಂಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವಂತೆ ಅಮರವಾಗಿ ಬೆಳಗಿ ಹೋಗಿದ್ದಾರೆ. ಆದರೆ ಒಂದು ಮಾತು ಅಂಬಿ, ಇದುವರೆಗೂ ನಮ್ಮ ಭಾರತಕ್ಕಾಗುತ್ತಿರುವ ಸೋಲು ನಮ್ಮಲ್ಲಿನ ಹೇತನದಿಂದಲ್ಲ, ನಮ್ಮಲ್ಲಿನ ಅಂತಃ ಕಲಹದಿಂದ, ಅಭಿಮಾನ ಶೂನ್ಯತೆಯಿಂದ. ನಮ್ಮೊಳಗಿನ ಒಳಗಿನಿಂದ ಮೂರನೆಯವನಾದ ಸಿಕಂದರನಿಗೆ ಒಡೆತನವನ್ನು ನೀಡುತ್ತಿದ್ದೇವೆ. ದುಡುಕನೆ ಆಲೋಚಿಸಿ ನೋಡು ಅಂಬಿರಾಜ. ನಿನ್ನ ಹಿಂದಿನವರು ಬೆವರಿನ ಹನಿಯಂತೆ ರಕ್ತದ ಹೊಳೆಯನ್ನೇ ಹರಿಸಿದ್ದಾರೆ. ಅವರ ಅತ್ಯಂತ ಅಮೋಘ ತ್ಯಾಗ ಬಲಿದಾನದ ವಜ್ರ ವೇದಿಕೆಯಲ್ಲಿ ನಿರ್ಮಿಸಿರುವ ಈ ಸಾಮ್ರಾಜ್ಯ ನಿನ್ನ ಮುಂದಿನ ತಲೆಮಾರಿನವರೆಗೂ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲೆಂದು. ಆದರೆ ನಿನ್ನಂತ ಅಂಜುಬುರುಕನ ಆಳ್ವಿಕೆಯಲ್ಲಿ ಕೊನೆಗಾಯಲೆಂದಲ್ಲ, ವಿದ್ಯಾಪೀಠವಾದ ತಕ್ಷಶಿಲಾ ರಾಜ್ಯವನ್ನು ಶತ್ರು ಪಕ್ಷದವರಿಗೆ ಧಾರೆ ಎರಿದು ದಾಸ್ಯ ಸ್ವೀಕಾರ ಮಾಡಲೆಂದಲ್ಲ. ಮಾತನ್ನು ಶಾಂತಚಿತ್ತನಾಗಿ ಆಲೈಸುವಂಬಿ. ನೀನು ಪಾಂಚಾಲದ ಪೌರವನಲ್ಲಿ ಸ್ನೇಹ ಬೆಳೆಸಿ ನೀವಿಬ್ಬರು ಆ ಸಿಕಂದರನ ವಿರುದ್ಧ ಸಮರ ಸನ್ನದ್ಧರಾಗಿ ಅವನನ್ನು ಗಡಿಯಿಂದ ಹೊರದೂಡಲು ಸಿದ್ಧರಾಗಿ ನಿಲ್ಲಿ. ಏನು? ಪಾಂಚಾಲದ ಪೌರವನಲ್ಲಿ ಸ್ನೇಹ? ನನ್ನ ಜನ್ಮ ಶತ್ರು ಪೌರವನಲ್ಲಿ ಸ್ನೇಹ ಬೆಳೆಸಿ
ಸಹಾಯ ಮಾಡೆಂದು ಪ್ರಾರ್ಥಿಸಲೆ. ಇದಕ್ಕಿಂತಲೂ ನಾಚಿಕೆಗೇರಿನ ಪ್ರಸಂಗ ಬೇರಾವುದಿದೆ ಆಚಾರ್ಯ? ನಿನ್ನ ವೈರಿಯಾದರೂ ಭಾರತೀಯನೇ ಆದ ಪೌರವನಲ್ಲಿ ಸ್ನೇಹ ಬೆಳೆಸುವುದು ನಿನಗೆ ನಾಚಿಕೆಗೇಡಾದರೆ, ಭಾರತೀಯನಾದ ಭಾರತದ ವೈರಿಯಾದ ಆ ಸಿಕ್ಕಂದಿನಲ್ಲಿ ಶರಣಾಗುವುದು ಇನ್ನೂ ನಾಚಿಕೆಗೇಡಲ್ಲವೇ? ನಿಮ್ಮಲ್ಲಿನ ದ್ವೇಷಕ್ಕಾಗಿ ದೇಶವನ್ನು ಪರಕೀಯರ ಪಾಲು ಮಾಡಿ ಪರಭೂತದ ಪ್ರಳಯ ಪಾತಾಳಕ್ಕೆ ದೂಡುವಿರ? ನಿಮ್ಮಿಬ್ಬರ ಈರ್ಷೆ, ದ್ವೇಷ, ಅಸೂಯೆಯಿಂದ ಪೌರವನೊಬ್ಬರ ನಾಶವಲ್ಲ ಮಹಾರಾಜ, ಸಮಗ್ರ ಭಾರತ ವರ್ಷವೇ ಸರ್ವನಾಶವಾದೀತು. ಆದ್ದರಿಂದ ಜಾತಿ, ಮತ, ದ್ವೇಷ, ಅಸೂಯೆಗಳೆಲ್ಲವನ್ನು ಬಲಿಗೊತ್ತಿ ಕತ್ತಿ ಹಿಡಿದು ಸಮರ ಸಿದ್ಧತೆಯ ಕಾಂತಿ ಕಹಳೆಯನ್ನು ಬೆಳಗಿಸಿರಿ. ಅಂಧಶ್ರದ್ಧೆ ಅಚಲ ನಿದ್ರೆಯನ್ನು ಸೀಳಿ ಎಚ್ಚೆತ್ತು ಮೇಲೇಳಿ ಕೆಚ್ಚಲೆಯ ಗಾಳಿ ಪಾಂಚಾಲ ಪೌರವನಲ್ಲಿ ಸ್ನೇಹ ಬೆಳೆಸಿ ಪ್ರಪಂಚವೇ ಪ್ರಕಂಪಿಸುವಂತೆ ರಣದುಂದುಭೆಯನ್ನು ಹೋರ್ಕರಿಸಿರಿ. ಆಚಾರ್ಯ! ಮಾತು ಮಾತಿಗೂ ಆ ಪಾಂಚಾಲದ ಪೌರವನನ್ನು ಹೊಗಳಿ ನನ್ನ ಘನತೆಯನ್ನೇ ತುಳಿಯುತ್ತಿರುವೆ. ಹೇಳುವುದಿದ್ದರೆ ನೇರವಾಗಿ ಹೇಳು, ಇಲ್ಲವಾದರೆ ಬಂದ ದಾರಿಯನ್ನು ಹಿಡಿಯಿರಿ. ನಿನ್ನನ್ನು ದೊರೆ ಎನ್ನುವುದಕ್ಕಿಂತ ಈ ಧರೆಗೆ ಹೊರೆ ಎನ್ನುವುದೇ ಲೇಸು. ಏನೆಂದಿರಿ? ಮತ್ತೊಮ್ಮೆ ಮಿತಿ ಮೀರಿ ನುಡಿದರೆ ನಿಮ್ಮ ನಾಲಿಗೆಯನ್ನೇ ಕತ್ತರಿಸಬೇಕಾದೀತು. ಎಚ್ಚರಿಕೆ, ನನ್ನಿಂದ ತಮಗೆ ಗೌರವ ದೊರೆಯಬೇಕಾದರೆ. ಏನು? ನಿನ್ನಿಂದ ನನಗೆ ಗೌರವ? ನಿನ್ನಂತ ಹೆಂಬೇರಿಯಿಂದ ನಾನು ಗೌರವವನ್ನು ಸ್ವೀಕರಿಸಿದರೆ ನನ್ನ ಘನತೆಗೆ ಉಕ್ಕಿ ಬರುತ್ತಿರುವ ಕೋಪದಲ್ಲಿ ಶಾಸಿಬಿಟ್ಟೇನು? ಮುಚ್ಚಿರೋ ನಿನ್ನ ಮುಚ್ಚಿಗತ್ತೆಯನ್ನು ಮೂರ್ಖ. ಕೇವಲ ಕಬ್ಬಿಣದ ಖಡ್ಗವನ್ನೆಳೆದು ಈ ವಜ್ರದೇಶಿ ಚಾಣಕ್ಯನನ್ನು ಹೆದರಿಸುತ್ತಿರುವ ಅವಿವೇಕಿ. ನಿನಗೆ ಅಂತ ಪೌರುಷವಿದ್ದರೆ ಆ ಶತ್ರು ಸಿಕಂದರನನ್ನು ಎದುರಿಸಿ ನಿಲ್ಲು. ಇಲ್ಲವೇ ಆ ಸೊಲ್ಲಿಲ್ಲವೆಂದು ಹೊರತೊಟ್ಟು ಸೀರೆಯುಟ್ಟು ಮೂಲ ಸೇರಿಕೋ. ಅಥವಾ ಈ ನಿನ್ನ ಭೂಭಾರವಾದ ಪಾಪದೊಡಲನ್ನು ಕಡಿದುಕೋಪದ ಅಂತ ಬರುತ್ತೇನೆ. ಆದರೆ ಒಂದು ಮಾತನ್ನು ಮಾತ್ರ ನೆನಪಿನಲ್ಲಿಡುವಂಬ್ರಿ. ನಿನ್ನಂತ ಸಾವಿರಾರು ರಾಜರ ಸಮೂಹದ ಸಂಚಿನಿಂದ ಈ ಭಾರತ ಹರಿದು ಹಂಚಿ ಹೋದರೂ ಚಿಂತೆ ಇಲ್ಲ. ಇಂದಲ್ಲ ನಾಳೆಯಾದರೂ ಈ ಭಾರತದ ಭವಿಷ್ಯವನ್ನು ರೂಪುಗೊಳಿಸಿ ಏಕೈಕ ರಾಷ್ಟ್ರವನ್ನಾಗಿ ಮಾಡುತ್ತೇನೆ. ಒಂದು ವೇಳೆ ಅದು ಸಾಧ್ಯವಾಗದೆ ಹೋದಲ್ಲಿ ಇರೋ ನೋಡು, ಬ್ರಹ್ಮತೇಜೋ ಲಾಂಛನವಾದ ಈ ಯಜ್ಞೋಪವಿತವನ್ನೇ ಕಿತ್ತಸೆದು ನೇರಕ್ಕೆ ಶುರುಗೊಳ್ಳುತ್ತೇನೆ. ಇದು ಪ್ರಚಂಡ ಚಾಣಕ್ಯನ ಪ್ರಚಂಡ ಪ್ರತಿಜ್ಞೆ. ನಾನು ಆ ಪಾಂಚಾಲದ ಪೌರವನಲ್ಲಿ ಸ್ನೇಹ ಭಿಕ್ಷೆ ಬೇಡಬೇಕಂತೆ. ನಾಳೆ ಆ ಸಿಕಂದರನ ಮೇಲಿನ ಸಮರದಲ್ಲಿ ಪೌರವ ಸೋತು ನನ್ನೆದುರು ಜೀವ ಭಿಕ್ಷೆ ಬೇಡುವುದನ್ನು ಕಣ್ಣಾರೆ ನೋಡುವುದಂತೆ ಹೋಗಿ. ನನ್ನ ಆಸೆ ಆಕಾಂಕ್ಷೆ ಈ ರಾಷ್ಟ್ರದ ಉತ್ಥಾನಕ್ಕಿಂತಲೂ ನನ್ನ ಆ ಜನ್ಮ ಶತ್ರು ಪೌರವನ ಪತನ. ನಾಳೆ ಸಿಕಂದರನ ಮೇಲಿನ ಸಮರದಲ್ಲಿ ಪೌರವ ಸೋಲಬೇಕು. ಸೋತ ಪೌರವನನ್ನು ಶೃಂಖಲೆಗಳಿಂದ ಬಂಧಿಸಿ ರಾಜ್ಯದ ಮುಖ್ಯ ಬೀದಿಗಳಲ್ಲಿ ತರುವುದನ್ನು ನಾನು ಆನೆಯ ಮೇಲೆ ಅಂಬಾರಿಯನ್ನೇರಿ ಕುಳಿತು ಕಣ್ಣಾರೆ ನೋಡಿ ಮನಸಾರೆ ಕೇಕೆ ಹಾಕಿ ನಗಬೇಕು. ಇದು ಈ ತಕ್ಷಶಿಲೆಯ ಮಹಾಪ್ರಭು ಅಂಬಿರಾಜನ ಪ್ರತಿಜ್ಞೆ.
ಮಾತೆಯ ಮಡಿಲಿನಲ್ಲಿ ಜನಿಸಿದ ವೀರ ಪುರೂರವ, ಅತುಲ ಭುಜಬಲ ಪರಾಕ್ರಮಿ ಪಾಂಚಾಲ ಪ್ರಾಂತ್ಯದ ಪೌರವ. ಭಾರತಾಂಬೆಯ ದಾಸ್ಯವ ಬಿಡಿಸಲು ಜೀವನವೆಲ್ಲ ಶ್ರಮಿಸಿದ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ, ರಣದುಂದುಭಿಯ ಮೊಳಗಿಸಿದ, ರಣದುಂದುಭಿಯ ಮೊಳಗಿಸಿದ, ರಣದುಂದುಭಿಯ ಮೊಳಗಿಸಿದ, ರಣದುಂದುಭಿಯ ಮೊಳಗಿಸಿದ. ಯಾರದು ಯಾರು ತಾಯಿ ನೀನು? ಏಕಿ ಮೌನ, ಏಕಿ ಪ್ರಬಲ ಪ್ರಳಯಾಂತಕ ಮ್ಲಾನವದನ. ಹೇಳು ತಾಯಿ, ಮಹಾಮೌನ ಮುರಿದು ಮಾತನಾಡು ಮಾತೆ. ಕಂಬನಿ ಹರಿಸುತ್ತಿರು ತಾಯಿ. ಅಮ್ಮ, ನೀನು ಹರಿಸುತ್ತಿರುವ ಕಡುಕ್ಲಾಂತ ಕಂಬನಿಯ ಹನಿಯು ದಾವಾನುಸಲವಾಗಿ ಧರಣಿಯನ್ನೇ ದಗ್ಧಗೊಳಿಸಿ ಈ ನಿಶಾರಾತ್ರಿಯಲ್ಲೂ ಉಷೆಯಂತೆ ಉಜ್ವಲ ಪ್ರಭೆಯನ್ನು ಹೊತ್ತು ನಿಂತಿದೆ. ಈ ನಡುರಾತ್ರಿಯಲ್ಲಿ ಕಡು ಕ್ಲೇಶ ಭರಿತರಾಗಿ ಈ ಪೌರವನಲ್ಲಿ ಅದೇನನ್ನು ಬೇಡಲು ಬಂದೆ ತಾಯಿ. ಅಮ್ಮ, ಈ ನಿನ್ನ ಕಂಬನಿಗೆ ಕಾರಣರಾರೆಂಬುದನ್ನು ಬಿಚ್ಚು ಹೃದಯದಿಂದ ಅರುಹದೆ ಎನ್ನ ಹೃದಯಕ್ಕೆ ದುಃಖದ ಕಾಳಿಚ್ಚಿಡುವುದೇ ಮಾತೆ. ಹೇಳುತ್ತಾಯಿ, ಹೇಳುತ್ತಾಯಿ ನೀನಾವೆಂದು. ಓ ದೌರ್ಭಾಗ್ಯವೇ, ಅರಳಿದ ಹೂವಿಗೆ ಬಳ್ಳಿಯ ನೆನಪೆ ಅಳಿಸಿ ಹೋಯಿತೆ. ಅಂದರೆ ನಾನು ಮಗು, ನಿನ್ನ ತಾಯಿ. ಯಾರು? ನನ್ನ ತಾಯಿ. ನನ್ನ ತಾಯಿ ಭಾರತಾಂಬೆಯೇ. ಈ ಅಖಂಡ ಭರತ ಖಂಡದ ರಾಷ್ಟ್ರ ಮಾತೆಯೇ. ಶರಣು ಮಾತಾ, ಶರಣು. ಅಮ್ಮ, ಇದೇನು ತಾಯಿ ನಿನ್ನ ದುರವಸ್ಥೆ? ಭಗ್ನತೆಯ ಗರ್ಭಕೋಶದಿಂದ ಉದ್ಭವಿಸಿದ ಉದ್ವಿಗ್ನತೆಯ ಶಿಲಾಮೂರ್ತಿಯಂತೇಕೆ ನಿಂತೆ? ಶ್ವೇತಾಂಬರ ಧಾರಣಿಯಾಗಿ, ಧರಣಿಯ ಜನನಿಯಾಗಿ, ಬೇಡಿದವರಿಗೆ ಕಲ್ಪವೃಕ್ಷ ಕಾಮಧೇನುವಾಗಿ ಅಮೃತಮಯ ಅಭಯಸ್ಥ ನೀಡುತ್ತಿದ್ದ ನಿನ್ನ ಕರಗಳು ಬೇಡುವಂತಾಯಿತೇ ಮಾತೆ. ಮಸ್ತಕ ಪೀಠದ ಮೇಲೆ ರಾರಾಜಿಸುತ್ತಿದ್ದ ನವರತ್ನ ಖಚಿತ ಮುಕುಟ ನೆಲಕ್ಕುರುಳಿ ಮುಕ್ತ ಕೇಶಿಯಾಗಿ ನಿಂತೆಯಾ ತಾಯಿ. ಓಹ್, ಭಾರತ ಸಾಮ್ರಾಜ್ಞಿಯನ್ನು ಭಿಕ್ಷುಕಿಯ ವೇಷದಲ್ಲಿ ಕಾಣುವ ದುರ್ಗತಿ ಭಾರತೀಯರಿಗೆ ಪ್ರಾಪ್ತಿಯಾಯಿತೆ. ಅಯ್ಯೋ, ನೋಡುತ್ತಿರುವ ಕಣ್ಗಳು ಸಿಡಿಯಬಾರದೆ, ದುರ್ಬಲ ದಾರುಣ ಯಾತನೆಯಿಂದ ನನ್ನನ್ನು ಒಡೆಯಬಾರದೆ. ಅಮ್ಮ, ಅಮ್ಮ, ಅಳೆದಿರು, ಹತ್ತು ಕಂಬನಿ ಗರಿಯದಿರು ತಾಯಿ. ಇದು ಕಂಬನಿಯ ಹರಿಯಲ್ಲ ವೀರಾಗ್ರಣಿ, ಕಡುಶೋಕದ ರಕ್ತವಾಹಿನಿ. ಇಲ್ಲ ತಾಯಿ, ನಿನ್ನನ್ನು ಈ ಘೋರ ಅವಸ್ಥೆಗೀಡು ಮಾಡಿದ ಅಧಮರನ್ನು ನಾಶಗೈವ ಭಯಂಕರ ವಿಷಜ್ವಾಲೆ. ಅಯ್ಯೋ, ಧರಿಸಿರುವುದು ಹರಿದ ಸೀರೆಯೇ ಮಾತೆ. ಅಂತೆಯೇ ಇಂದು ನನ್ನ ರಾಷ್ಟ್ರ ಹರಿದು ಹಂಚಿ ಹೋಗುತ್ತಿದೆ ಪೌರವ. ಉತ್ಕರ್ಷದ ಹಂತಕ್ಕೇರುತ್ತಿದ್ದ ಈ ಭಾರತ ವರ್ಷ ಇಂದು ಪರಕೀಯರ ಪದಕ್ರಾಂತವಾಗಿ ಅಪಕರ್ಷದ ಅಸಹಪಾತಾಳಕ್ಕೆ ಕುಸಿಯುತ್ತಿದೆ. ಭರಿಸಲಾರೆ ತಾಯೇ, ಭರಿಸಲಾರೆ. ನನ್ನೆದೆ ಬಿರಿಯುತ್ತಿದೆ. ನಿನ್ನ ಒಂದೊಂದು ನುಡಿ ಕೇಳಿ ನನ್ನ ಒಡಲ ಮೇಲೆ ಸಿಡಿಲೆರಗಿದಂತಾಗುತ್ತಿದೆ. ಮಗು ಪೌರವ,
ಲಕ್ಷಾಂತರ ವೀರ ಯೋಧರ ಮಾತೆ ನಾನಾಗಿದ್ದರು ಬಂಜೆಯಾದಳೆಂಬ ದೌರ್ಬಲ್ಯ ದುರಿನಂಚು ನನ್ನ ದೇಹವನ್ನೇ ದಹಿಸುತ್ತಿದೆ ಕುಮಾರ. ಅಂಜು ಮುರುಕ ಅಂಬಿಯಂತ ಹೆಂಬೇಡಿಯನ್ನು ಹಳೆಯುವ ಮೊದಲು ಸಂತಾನ ಹೀನೆಯಾಗಿದ್ದರೆ ಎಷ್ಟೋ ಒಲಿತಿತ್ತು. ಪೌರವ, ನಿನ್ನಲ್ಲಿ ಮಗನೆಂಬ ಮಮತೆಯಿಂದ ನನ್ನ ಮನದ ನೋವನ್ನೆಲ್ಲ ನಿವೇದಿಸಿಕೊಳ್ಳುತ್ತೇನೆ. ನನ್ನ ಬಹುದಿನದ ಬೇಡಿಕೆಯೊಂದನ್ನು ಈಡೇರಿಸಿಕೊಡುವೆಯಾ ದೊರೆ? ಬೇಡಿಕೆಯಲ್ಲ ತಾಯೇ, ಬೇಡಿಕೆಯಲ್ಲ. ಮಾತೆಯ ಮಹದಾಜ್ಞೆ ಎಂದು ಆಜ್ಞೆ ಮಾಡದೆ ಕಂಕಣ ತೊಟ್ಟು ನಿಲ್ಲುತ್ತೇನೆ. ಅಮ್ಮ, ನಿನ್ನ ಅನುಗ್ರಹ ಹೊಂದಿದ್ದರೆ ಸಾಕು, ಎಂತಹ ಉಗ್ರ ಶಕ್ತಿಯನ್ನಾದರೂ ನಿಗ್ರಹಿಸಬಲ್ಲೆವು. ನಮ್ಮ ಅನುಪಮ ಸಾಮರ್ಥ್ಯ ಅಭೇದ್ಯವಾದೀತು, ಅಜೇಯವಾದೀತು. ಹೇಳು ತಾಯಿ, ಹೇಳು ತಾಯಿ, ನಿನ್ನ ಬೇಡಿಕೆ ಏನೆಂದು. ಪೌರವ, ನಾನಿಂದು ದಾಸ್ಯ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟಿರುವೆ. ವಿಧರ್ಮಿಗಳ ವಿದ್ರೋಹದ ವಿಪ್ಲವದಿಂದ ಕಂಗೆಟ್ಟಿರುವೆ. ಅಲಂಘ್ಯ, ಅಗಾಧ, ಅದಮ್ಯ ದುಃಖದ ಕರಾಳ ಸುಳಿಮಡುವಿನಲ್ಲಿ ದಡ ಕಾಣದೆ ತಣಿದಿರುವೆ. ದಿಕ್ಕು ಕಾಣದೆ ದಿಗ್ಭ್ರಾಂತಳಾಗಿರುವೆ. ಈ ಅಸುರಿ ಹಿಂಸೆಯಿಂದ ನನ್ನನ್ನು ಪಾರು ಮಾಡುವೆಯಾ ಕುಮಾರ? ಅಂದರೆ ಅಂಜು ಬುರುಕ ಅಂಬಿಯಂತೆ ಶತ್ರು ಸಿಕಂದರನಲ್ಲಿ ಶರಣಲ್ಲದೆ ರಣಕಲಿಯಾಗಿ ಹೋರಾಡುವೆಯಾ ಕುಮಾರ? ಚಿಂತಿಸದಿರು ತಾಯೇ, ಈ ಪೌರವನ ದೇಹದಲ್ಲಿ ಕಟ್ಟ ಕಡೆಯ ತಟ್ಟು ರಕ್ತವಿರುವ ತನಕ ವೈರಿಗಳ ಹುಟ್ಟಡಗಿಸಲು ಕೆಟ್ಟತನದಿಂದ ಹೋರಾಡುತ್ತೇನೆ. ಅಖಂಡ ಸಾಮ್ರಾಜ್ಯದಾಹದ ಪಿತ್ತ ನೆತ್ತಿಗೇರಿಸಿಕೊಂಡು ಭಾರತದ ಸಮಸ್ತ ಧೀಮಂತ ಅರಸರೊಡನೆ ಹೋರಾಡಿ ಆಳುತ್ತೇನೆಂದು ಮುಕ್ತ ಕಂಠದಿಂದ ಅರ್ಹುತ್ತಿರುವ ಆ ವಂಚಕ ಸಿಕಂದರನ ಗರ್ವಭಂಗಗೊಳಿಸದ ಹೊರತು ನನ್ನ ಆತ್ಮಕ್ಕೆ ಶಾಂತಿ ಎಲ್ಲಿಯದು, ನನ್ನ ಚಿತ್ತಕ್ಕೆ ಚಿರಶಾಂತಿ ಎಲ್ಲಿಯದು ತಾಯಿ? ಹೌದು ದೊರೆ. ಆದರೂ ಸಂಧಿ, ಸ್ನೇಹ, ಈ ಕ್ಷುಲ್ಲಕ ಮಾನಸಿಕ ದೌರ್ಬಲ್ಯಕ್ಕೆ ಸೋಲದೆ ಆ ಶತ್ರು ಸಿಕಂದರನ ವಿರುದ್ಧ ಸಮರ ಸನ್ನದ್ಧನಾಗಲೇಬೇಕು. ಅಮ್ಮ, ಅದು ಈ ನಿನ್ನ ಪುತ್ರ ಕ್ಷಾತ್ರವೀರ ಪೌರವನ ಪ್ರಥಮ ಕರ್ತವ್ಯ ತಾಯಿ. ಸಮರಾಂಗಣದಲ್ಲೇ ನನ್ನ ಮರಣ, ಅದೇ ಅದೇ ನನ್ನ ಪಾಲಿಗೆ ಸಗ್ಗದ ಸ್ವರ್ಣ ಸೋಪಾನ. ಅಮ್ಮ, ಕ್ಷತ್ರಿಯರಿಗೆ ರಣದಲ್ಲಿನ ಮೃತ್ಯುವೆ ಮುಕ್ತಿಯ ಮಡಿಲಲ್ಲವೇ ಮಾತೆ? ಸತ್ಯದವೇ ಸತ್ಯ. ನಿನ್ನ ಮಾತು ಮಿಥ್ಯವಲ್ಲ. ನಿನ್ನ ರಾಜ್ಯದ ಒಂದಂಗುಲದಷ್ಟು ನೆಲವು ಆ ಸಿಕಂದರನ ವಶವಾಗಬಾರದು. ಏನು? ಹೆತ್ತ ಧಾತ್ರಿ ಅನ್ಯರ ಸೊತ್ತಾಗಿ ಭಾರತೀಯರು ತೊತ್ತಿನ ಮಕ್ಕಳಾಗಿ ಬದುಕುವುದೇ ಇಲ್ಲ, ಅದೆಂದೆಂದಿಗೂ ಸಾಧ್ಯವಿಲ್ಲ. ಈ ನನ್ನ ನರನಾಡಿಗಳಲ್ಲಿ ಹನಿ ರಕ್ತ ಸಂಚರಿಸುವವರೆಗೂ, ಈ ಪೌರವ ಮೃತ್ಯುವಿನ ಮಂಚವನ್ನೇರುವವರೆಗೂ ಪಾಂಚಾಲದ ಒಂದಂಗುಲಷ್ಟು ನೆಲವು ಆ ವಂಚಕ ಸಿಕಂದರನ ಪಾಲಿಗೆ ಕನಸಿನ ಗಂಟು ತಾಯಿ, ಕನಸಿನ ಗಂಟು. ಎಂದೆಂದಿಗೂ ನಿನ್ನ ರಾಜ್ಯದ ಕೆಚ್ಚೆದೆಯ ಲಾಂಛನ ಕೆಳಗಿಳಿಯದಂತೆ ಕಾಪಾಡುದೊರೆ, ಕಾಪಾಡು. ಅಮ್ಮ, ನಮ್ಮ ಲಾಂಛನವನ್ನ ಕೆಳಗಿಳಿಸುವವನ ಮೈದುವಲನ್ನೇ ಸುಲಿದು ಲಾಂಛನವನ್ನಾಗಿ ಹಾರಿಸುತ್ತೇನೆ. ಅಬ್ಬಾ, ನನ್ನ 100 ನೋವಿನ ಪರಿಹಾರ ನಿನ್ನ 3 ನುಡಿ ಗರ್ಭದಲ್ಲೇ ಹುದುಗಿದೆ ಕುಮಾರ. ಬಾಡಿದ ಬಳ್ಳಿಗೆ ಜೀವ ಚೇತನವನ್ನಿತ್ತು ಆಸರೆಯ ಆಧಾರ ಸ್ತಂಭವಾದೆ. ನನ್ನ ಸಂತಪ್ತ ಹೃದಯಕ್ಕೆ ಸಂತಸದ ಸವಿಜೇನು ಹರಿಸಿ ಸಂಕಷ್ಟಗಳ ಸಾಲು ಶೂಲದಿಂದ ಪಾರು ಮಾಡಿದೆ. ನಿನ್ನಂತಹ ವೀರ ಯೋಧನನ್ನು ಹಡೆದೆನೆಂಬ ಅಖಂಡ ಆನಂದ ನನ್ನ ಆತ್ಮಕ್ಕುಂಟಾಯಿತು. ಬಂಜೆಯಾದಳೆಂಬ ಅಂಜಿಕೆ ಬಹುದೂರವಾಯಿತು. ಕಾಡುತ್ತಿದ್ದ ಕಹಿನಂಜು ಕಡಿದು ಹೋಯಿತು. ಅಮ್ಮ, ಭಾರತೀಯರೆಲ್ಲರೂ ಜಾಗೃತರಾಗಿ
ಆ ಗೋಮುಖ ವ್ಯಾಘ್ರರನ್ನು ಶೀಘ್ರದಲ್ಲೇ ಸಂಹರಿಸಲು ಎತ್ತಿದ ಕೈಗಳೇ ಲೋಹದ ಬಾಹುಗಳಾಗಲಿ. ಇದೋ ಹಿಡಿದ ಖಡ್ಗವೇ ವಜ್ರಾಯುಧವಾಗಲೆಂದು ಹರಸು ಮಾತಾ ಹರಸು, ಮನಸಾರೆ ಹಾರೈಸಿ ಆಶೀರ್ವದಿಸು. ನಿನ್ನ ಮತ್ತು ನಿನ್ನ ನುಡಿ ಇಂದಿನ ಹಾಗೂ ಮುಂದಿನ ಭಾರತೀಯರಿಗೆ ಅರಿವಾಗಲು, ಕರ್ತವ್ಯದ ಹಾದಿಗೆ ಕೈ ಜೀವಿಗೆಯಾಗಲು, ಭಾವಿ ಭಾರತೀಯ ಜನಾಂಗದ ಅಂತರಂಗದ ಆತ್ಮ ದೇಗುಲದಲ್ಲಿ ಹಚ್ಚ ಹಸಿರಾಗಿ ಅಚ್ಚಳಿಯದೆ ಹೆಚ್ಚು ಕಾಲ ಬಾಳುತ್ತದೆ, ಹೆಚ್ಚು ಕಾಲ ಬಾಳು. ಭಾರತ ಮಾತೆಯ ಮಡಿಲಿನಲ್ಲಿ ಜನಿಸಿದ ವೀರ ಪುರೂರವ, ಅತುಲ ಭುಜಬಲ ಪರಾಕ್ರಮಿ ಪಾಂಚಾಲ ಪ್ರಾಂತ್ಯದ ಪೌರವ. ಭಾರತಾಂಬೆಯ ದಾಸ್ಯವ ಬಿಡಿಸಲು ಜೀವನವೆಲ್ಲ ಶ್ರಮಿಸಿದ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ, ರಣದುಂದುಭಿಯ ಮೊಳಗಿಸಿದ, ರಣದುಂದುಭಿಯ ಮೊಳಗಿಸಿದ, ರಣದುಂದುಭಿಯ ಮೊಳಗಿಸಿದ, ರಣದುಂದುಭಿಯ ಮೊಳಗಿಸಿದ. ದೇಹ ಸಂತಾನ ಇಲ್ಲವೇ ಭೀಷಣ ರಣದರ್ಶನ, ಇದೇ ನಿಮ್ಮ ಸ್ನೇಹಾಕಾಂಕ್ಷಿ ರಿಪು ಭಯಂಕರ ಸಿಕ್ಕಂದ. ಈ ಪತ್ರಕ್ಕೆ ತಮ್ಮ ಪ್ರತ್ಯುತ್ತರವೇನು ದೊರೆತಿದೆ? ಭಲೆ ಭಲೆ ರಾಯಭಾರಿಗಳೇ, ಭಾರತೀಯರೆಲ್ಲರೂ ಬಡತೊಟ್ಟ ಹೆಂಗೆಳೆಯರೆಂದೆನಿಸಿದರೆ ಆ ನಿಮ್ಮ ಸಾಮ್ರಾಟ್ ಸಿಕಂದರ್ ಪತ್ರದಲ್ಲಿನ ವಿಷಯ ಚೆನ್ನಾಗಿದೆ, ಶೈಲಿಯೂ ಉತ್ತಮವಾಗಿದೆ. ಆದರೆ ಪತ್ರದಲ್ಲಿನ ಒಕ್ಕಣೆ ಮಾತ್ರ ಹರಳಿಗಳಿಗಪ್ಪುವಂತಿದೆ. ಅಂದರೆ ಹೆಂಬೇಡಿಗಳಿಗೆಂದೇ ಬರೆದ ಪತ್ರವನ್ನ ಮರೆತು ಈ ಪುರುಷ ಸಿಂಹ ಪೌರವನಲ್ಲಿ ತಂದಿರುವಿರಿ. ಇಲ್ಲ ದೊರೆಗೆ, ನಮ್ಮ ಪ್ರಭುಗಳು ನಿಮಗೆಂದೇ ನನ್ನ ಬಳಿ ಹೇಳಿ ಬರೆಯಿಸಿದ ರಾಯಸರು. ಬಹುದೇ ಖುಷಿಯಲ್ಲ? ಅಸಂಭವ, ನಾನು ಒಪ್ಪಲಾರೆ. ಅದಕ್ಕೆ ಇದೇ ಪತ್ರಕ್ಕೆ ಅದೆಷ್ಟೋ ಧೀಮಂತ ಅರಸರು ಮಡಿದು ಸಾಮಂತ ಪದವಿಯನ್ನು ಸ್ವೀಕರಿಸಿದ್ದಾರೆ ಬಲ್ಲಿರ. ನಿದರ್ಶನಕ್ಕೆ ಬೇಕಾದರೆ ನಿಮ್ಮ ನೆರೆಹೊರೆಯ ಅಂಬಿತವಿಯಲ್ಲಿ ವಿಚಾರಿಸಿ ನೋಡಿ. ಯಾರಲ್ಲಿ? ಆ ಹೆಂಬೇಡಿ ಅಂಬಿಯಲ್ಲೇ. ಆ ಅಂಜುಗುರುಕ ಅಂಬಿ ಅದೆಷ್ಟೋ ಬಾರಿ ನನ್ನ ಹೆಸರನ್ನು ಕೇಳಿಯೇ ಕುಸಿದು ಬಿದ್ದಿದ್ದಾನೆ. ಬೇಕಾದರೆ ನೀವೇ ವಿಚಾರಿಸಿ ನೋಡಿ. ಆದರೆ ಭಾರತದ ಇತರೆ ಅರಸರೆಲ್ಲರೂ ಅಂಬಿಯಂತಹ ರಣಹೇಡಿಗಳೆಂದು ಮಾತ್ರ ಭಾವಿಸದಿರಿ. ಅಂಬಿರಾಜರು ಸಹ ನಿಮ್ಮಂತೆ ಕ್ಷಾತ್ರ ವೀರರೆಂಬುದನ್ನು ಮರೆಯದಿರಿ. ಹೌದೌದು, ಖಡ್ಗ ಹಿಡಿದವರಲ್ಲ ಯೋಧರು.